ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನೆರೆಯ ಗೋವಾ ರಾಜ್ಯಕ್ಕೆ ಅಕ್ರಮವಾಗಿ ಸಾಗಿಸಲಾಗ್ತಾ ಇದ್ದ ಬರೋಬ್ಬರಿ 90 ಲಕ್ಷ ರೂಪಾಯಿ ಮೌಲ್ಯದ 50,000 ಲೀಟರ್ ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್ ಮತ್ತು 2 ಟ್ಯಾಂಕರ್ಗಳನ್ನು ಉತ್ತರ ಕನ್ನಡ ಜಿಲ್ಲಾ ಅಬಕಾರಿ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿ ವಶಪಡಿಸಿಕೊಂಡಿದ್ದಾರೆ. ಮಂಗಳೂರು ವಿಭಾಗದ ಅಬಕಾರಿ ಜಂಟಿ ಆಯುಕ್ತ ಜಾರಿ ಮತ್ತು ತನಿಖೆ ಎಎಲ್ ನಾಗೇಶ್ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಅಬಕಾರಿ ಉಪ ಆಯುಕ್ತ ಅಮಾನುಲ್ಲಾ ಖಾನಿಗೆ ಅವರ ಮಾರ್ಗದರ್ಶನದಂತೆ ಫೆಬ್ರವರಿ 21ರಂದು ಮುಂಜಾನೆ 2 ರಿಂದ 5 ಗಂಟೆಯ ಅವಧಿಯಲ್ಲಿ ಖಚಿತ ಮಾಹಿತಿ ಮೇರೆಗೆ ಈ ಕಾರ್ಯಾಚರಣೆ ನಡೆಸಲಾಗಿದೆ. ಜೊಯ್ಡಾ ತಾಲೂಕಿನ ರಾಮನಗರದಲ್ಲಿ ಇರುವ ಧಾರವಾಡ ಗೋವಾ ರಾಷ್ಟ್ರೀಯ ಹೆದ್ದಾರಿಯ ಟೋಲ್ ಗೇಟ್ ಬಳಿ ವಾಹನ ತಪಾಸಣೆ ನಡೆಸುವಾಗ ಈ ಬೃಹತ್ ಜಾಲ ಬೆಳಕಿಗೆ ಬಂದಿದೆ. ದಾವಣಗೆರೆಯಿಂದ ಗೋವಾಕ್ಕೆ ಹೊರಟಿದ್ದ 2 ಬೃಹತ್ ಟ್ಯಾಂಕರ್ಗಳಲ್ಲಿ ಕುಡಿಯಲು ಯೋಗ್ಯವಲ್ಲದ ಡಿನೇಚರ್ಡ್ ರೆಕ್ಟಿಫೈಡ್ ಸ್ಪಿರಿಟ್ ಹಾಗೂ ಎಥೆನಾಲ್ ಸಾಗಿಸಲಾಗುತ್ತದೆ ಎಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸಲಾಗಿತ್ತು. ಆದರೆ ಅನುಮಾನಗೊಂಡು ಸ್ಥಳಕ್ಕೆ ಪ್ರೈಮರಿ ಡಿಸ್ಟಿಲರಿಯ ಕೆಮಿಸ್ಟ್ ಅವರನ್ನ ಕರೆಸಿ ಆಲೋಮೀಟರ್ ಉಪಕರಣದ ಮೂಲಕ ಪರೀಕ್ಷೆ ಮಾಡಿದಾಗ ಟ್ಯಾಂಕರ್ಗಳಲ್ಲಿ ಇದ್ದದ್ದು ಅಕ್ರಮ ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್ ಎನ್ನುವುದು ದೃಢಪಟ್ಟಿದೆ. MP9 HH1908 ನೋಂದಣಿಯ ಟ್ಯಾಂಕರ್ನಲ್ಲಿ 30,000 ಲೀಟರ್ ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್ ಅನ್ನ ಡಿನೇಚರ್ಡ್ ರೆಕ್ಟಿಫೈಡ್ ಸ್ಪಿರಿಟ್ ಹೆಸರಲ್ಲಿ ದಾವಣಗೆರೆ ಶುಗರ್ ಕಂಪನಿಯಿಂದ ಗೋವಾದ ಗ್ಲೋಬಲ್ ಕೆಮ್ಕಾರ್ಪ್ಗೆ ಸಾಗಿಸಲಾಗ್ತಾ ಇದ್ದು KA 48A 2218 ನೋಂದಣಿಯ ಟ್ಯಾಂಕರ್ನಲ್ಲಿ 20,000 ಲೀಟರ್ ಎಥೆನಾಲ್ ಅನ್ನ ದಾವಣಗೆರೆಯ ಶ್ರೀ ಸಾಯಿ ಟ್ರೇಡರ್ಸ್ನಿಂದ ಗೋವಾದ ವರ್ಧನ್ ಸಪ್ಲಿಮೆಂಟ್ಸ್ಗೆ ಎಕ್ಸ್ಟ್ರಾ ನ್ಯೂಟ್ರಲ್ ಆಲ್ಕೋಹಾಲ್ ಹೆಸರಲ್ಲಿ ಸಾಗಿಸಲಾಗ್ತಾ ಇದ್ದು, ಈ ವೇಳೆ ಟ್ಯಾಂಕರ್ ಚಾಲಕರು ಆದ ಮಧ್ಯಪ್ರದೇಶದ ಮಗ್ಲರ್ ಸಿಂಗ್ ಹಾಗೂ ಗದಗದ ರೋಣದ ಧರ್ಮಪ್ಪ ಕಟ್ಟಿಮನಿಯನ್ನ ಬಂಧಿಸಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಕಾರ್ಯಾಚರಣೆಯಲ್ಲಿ ವಶಪಡಿಸಿಕೊಳ್ಳಲಾದ 50,000 ಲೀಟರ್ ತಟಸ್ಥ ಮದ್ಯ ಸಾರದ ಅಂದಾಜು ಬೆಲೆ 40 ಲಕ್ಷ ರೂಪಾಯಿಗಳಾಗಿದ್ರೆ 2 ಟ್ಯಾಂಕರ್ಗಳ ಮೌಲ್ಯ 50 ಲಕ್ಷ ರೂಪಾಯಿ ಅಂತ ಅಂದಾಜು ಮಾಡಲಾಗಿದೆ. ನಮ್ಮ ಕಾರವಾರ ಮತ್ತು ದಾಂಡೇಲಿ ಹಾಗೂ ಯಲ್ಲಾಪುರ ಸಬ್ ಡಿವಿಷನ್ನ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೇರಿ ಈ ಗೋವಾಕ್ಕೆ ಟ್ರಾನ್ಸ್ಪೋರ್ಟ್ ಆಗ್ತಿದ್ದಂಥ 2 ಟ್ಯಾಂಕರ್ಗಳನ್ನು ಎಕ್ಸೈಜ್ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಸುಮಾರು 50,000 ಲೀಟ್ರಷ್ಟು ರೆಕ್ಟಿಫೈಡ್ ಸ್ಪಿರಿಟ್ ಏನು ಗೋವಾಕ್ಕೆ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತ ಒಂದು ನೆಪದಲ್ಲಿ ಡಿನೇಚರ್ಡ್ ಸ್ಪಿರಿಟ್ ಅನ್ನೋ ಒಂದು ನೆಪ ಮಾಡಿಕೊಂಡು ನಮ್ಮ ಕರ್ನಾಟಕದ ಕೆಲವು ಪ್ರೈಮರಿ ಡಿಸ್ಟಿಲರಿ ದಾವಣಗೆರೆಯಿಂದ ಹೋಗ್ತಿರ್ತಕ್ಕಂಥ ಡಿಸ್ಟಿಲರಿಯಿಂದ ಗೋವಾಕ್ಕೆ ಸಾಗಾಣಿಕೆ ಮಾಡ್ತಾಯಿದ್ರು. ಇದನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಕೆಲವು ಇನ್ಫಾರ್ಮೆಂಟ್ ಮುಖಾಂತರ ಖಚಿತ ಮಾಹಿತಿ ಬಂದ ನಂತರ ರಾಮನಗರ ಅನ್ಮೋಡ್ ಚೆಕ್ ಪೋಸ್ಟಿಂದ ನಿಂತಿರ್ತಕ್ಕಂಥ ರಾಮನಗರದಲ್ಲಿ ವೆಯ್ಟ್ ಮಾಡಿ 2 ಲಾರಿಗಳನ್ನು ಸೀಸ್ ಮಾಡಿದ್ದಾರೆ. ಈ ಟ್ಯಾಂಕರ್ಗಳಲ್ಲಿ 50,000 ಲೀಟರಷ್ಟು ರೆಕ್ಟಿಫೈಡ್ ಸ್ಪಿರಿಟ್ ಇದೆ. ಈ 50,000 ಲೀಟರ್ ರೆಕ್ಟಿಫೈಡ್ ಸ್ಪಿರಿಟ್ ಅಂದಾಜು ಮೊತ್ತ ಈ ಸ್ಪಿರಿಟ್ಗೆ ಒಂದು 30 ರಿಂದ 40 ಲಕ್ಷ ರೂಪಾಯಿ ದುಡ್ಡಾಗುತ್ತೆ. ಇದನ್ನು ಏನಕ್ಕೆ ಇದು ಇಷ್ಟೊಂದು ಮಹತ್ವ ಇದೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಗೋವಾ ಲಿಕ್ಕರ್ಸು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಮತ್ತು ಮಹಾರಾಷ್ಟ್ರಕ್ಕೆ ಯಥೇಚ್ಛ ಪ್ರಮಾಣದಲ್ಲಿ ಇಲ್ಲೀಗಲ್ ಆಗಿ ಸೇಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ದಂಧೆ ಎಷ್ಟು ವ್ಯಾಪಕವಾಗಿದೆ ಅಂತ ಹೇಳಿದ್ರೆ, ಈಗ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. 50,000 ಲೀಟರ್ ಈ ಒಂದು ಸ್ಪಿರಿಟಲ್ಲಿ ಅಂದಾಜು 2,04,000 ಬಾಟಲ್ಗಳನ್ನು ಮಾಡ್ಬೋದು. ನಿಮಗೆ ಫಾರ್ ಎಕ್ಸಾಂಪಲ್ ಈಗ 100 ಪೈಪರ್ಸು ಕರ್ನಾಟಕದಲ್ಲಿ 2,400 ರೂಪಾಯಿ 450 ರೂಪಾಯಿ ರೇಟ್ ಇದೆ. ಸೊ ಇವರು ಈಗ ಸ್ಪಿರಿಟಿಗೆ ಖರ್ಚು ಮಾಡಿರ್ತಕ್ಕಂಥದ್ದು 50 ಲಕ್ಷ ರೂಪಾಯಿ ಮಾತ್ರ. ಸೊ ಅದನ್ನು ಇಲ್ಲಿಗೆಲ್ಲ ಮೇಕಿಂಗ್ ಮಾಡೋದಕ್ಕೆ ಕೆಲವು ಅಡಿಟಿವ್ಸನ್ನು ಆ್ಯಡ್ ಮಾಡಿ, ಕೆರಮೆಲ್ ಮತ್ತು ಕೆಲವು ಅಂಶಗಳನ್ನು ಆ್ಯಡ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇಷ್ಟೇ ಅಂತ ಅಂದ್ಕೊಂಡ್ರು ಕೂಡ ನಾಟ್ ಮೋರ್ ದೆನ್ 5 crores. ಈಗ 50,000 ಲೀಟ್ರಲ್ಲಿ 2,04,000 ಬಾಟಲ್ಗಳನ್ನು ರೆಡಿ ಮಾಡಿ ಕರ್ನಾಟಕದಲ್ಲೇ ಈಗ ಮಾರ್ತೀನಿ ಅಂದರೂ ಕೂಡ ಆಲ್ಮೋಸ್ಟ್ ಅಂದಾಜು 48 ಕೋಟಿ ರೂಪಾಯಿ ದುಡ್ಡು ಬರುತ್ತೆ. ಸೊ ಈ ಒಂದು ದಂಧೆ ಇಷ್ಟೊಂದು ವ್ಯಾಪಕವಾಗಿ ಹರಡೋದಕ್ಕೆ ಇದು ಮುಖ್ಯ ಕಾರಣ. ನೀವು ಇನ್ವೆಸ್ಟ್ ಮಾಡ್ತಿರ್ತಕ್ಕಂಥದ್ದು 4 ರಿಂದ 5 ಕೋಟಿ ಇನ್ಕ್ಲೂಡಿಂಗ್ ಸ್ಪಿರಿಟ್ ಸೇರಿ, ಅವ್ರಿಗೆ ಲಾಭ ಬರ್ತಿರ್ತಕ್ಕಂಥದ್ದು 40 ಕೋಟಿ ಮೇಲೆ, 48 ಕೋಟಿ ಅಂದರೆ ಅಂದಾಜು 40 ಕೋಟಿ ಮೇಲೆ ಬರುತ್ತೆ. ಸೊ ಈ ದಂಧೆಯಲ್ಲಿ ಯಾರ್ಯಾರು ತೊಡಗಿದ್ದಾರೆ ಅನ್ನೋದನ್ನು ನಾವು ಸ್ಟಾರ್ಟಿಂಗಲ್ಲಿ ನಾವು ಕೇಸ್ ಸಿಕ್ಕಿದಾಗ ಇದು ಎಲ್ಲಿ ಡೆಸ್ಟಿನೇಷನ್ ಪಾಯಿಂಟ್ ಹೋಗ್ತಾಯಿತ್ತು ಗೋವಾದಲ್ಲಿ, ಆ ಡೆಸ್ಟಿನೇಷನ್ ಪಾಯಿಂಟೇ ಇಲ್ಲ. ಸೊ ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಈ ಬಿಸ್ನೆಸ್ಸಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರು ದೊಡ್ಡವರಿದ್ದಾರೆ, ಅದನ್ನೆಲ್ಲ ಅಕ್ರಮವನ್ನು ಯಾರ್ಯಾರು ಮಾಡ್ತಿದ್ದಾರೆ ಅಂತ ಬಯಲಿಗೆಳೆಯೋದೇ ನಮ್ಮ ಉದ್ದೇಶ. ಮಾನ್ಯ ನಮ್ಮ ಆಯುಕ್ತರಾದಂಥ ವೆಂಕಟೇಶ್ ಕುಮಾರ್ ಅವರು ಈ ಗೋವಾ ಲಿಕ್ಕರ್ಸನ್ನು ಕರ್ಬ್ ಮಾಡಬೇಕು ಅಂತೇಳಿ ಒಂದು ಸ್ಪೆಷಲ್ ಗೋವಾ ಕರ್ಬಿಂಗ್ ಲಿಕ್ಕರ್ ಟೀಮ್ ಅಂತಲೇ ಮಾಡಿದ್ದಾರೆ. ಅದಕ್ಕೆ ನನ್ನ ಮತ್ತು ಬಸವರಾಜ ಸೋಮಣ್ಣನವರು, ನಾನು ನಾಗೇಶ್ ಎಲ್ ಅಂತ ಜಂಟಿ ಆಯುಕ್ತರು ಸ್ಟೇಟ್ ಇಂಟೆಲಿಜೆನ್ಸು,
ಪ್ಲಸ್ ನನ್ನ ಇದನ್ನು ನೋಡಿ ಅವ್ರು ಇದನ್ನು ಕರ್ವ್ ಮಾಡಲೇಬೇಕು ಅಂತ ಹೇಳಿ ಮಂಗಳೂರು ವಿಭಾಗದನ್ನು ಹೆಚ್ಚುವರಿ ಚಾರ್ಜ್ ಕೊಟ್ಟಿದ್ದಾರೆ. ಈ ಉದ್ದೇಶಕ್ಕೋಸ್ಕರ ನಾವು ಮತ್ತು ನಮ್ಮ ಕಾರವಾರ ಸಿಬ್ಬಂದಿಗಳು ಎಲ್ಲರೂ ಪಣ ತೊಟ್ಟು ನಮ್ಮ ಖಾನ್ ಇರ್ಬೋದು ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿರ್ಬೋದು ಎಲ್ಲರೂ ಕೂಡ ಇದನ್ನು ನಾವು ನಿಗ್ರಹಿಸಲೇಬೇಕು, ಇದಕ್ಕೊಂದು ಕಡಿವಾಣ ಹಾಕಲೇಬೇಕು ಅಂತ ಒಂದು ಇದನ್ನು ಮಾಡಿ ಪ್ರತಿಜ್ಞೆ ಮಾಡಿ ನಾವು ಈ ಕಾರ್ಯಕ್ರಮಕ್ಕೆ ಇದಕ್ಕೆ ಇಳಿದಿದ್ದೀವಿ. ಸಾಂಕೇತಿಕವಾಗಿ ಈಗ 2 ಲಾರಿನ ಹಿಡಿದಿದ್ದೀವಿ. ಇದಲ್ಲದೆ ನಾವು ಗೋವಾದಲ್ಲಿ ಇದುವರೆಗೆ 1 ಇಯರಲ್ಲಿ ನಾವು ಎಷ್ಟು ಲಿಕ್ಕರ್ನ ಸೀಸ್ ಮಾಡಿದ್ದೀವಿ ನಮ್ಮ ತಂಡ ಅಂತ ಹೇಳಿದ್ರೆ, ಎಸ್ಪೆಷಲಿ ಕಾರವಾರ ತಂಡ ಇದುವರೆಗೆ 160 ಅಂದರೆ ಆಲ್ಮೋಸ್ಟ್ 1337 ಪ್ರಕರಣ ದಾಖಲಿಸಿದ್ದೀವಿ. ಇದರಲ್ಲಿ 6161 ಲೀಟ್ರ್ ಗೋವಾ ಮದ್ಯಗಳನ್ನು ಮಾಡಿದ್ದೀವಿ, 9550 ಲೀಟ್ರ್ ಬಿಯರು. ಇದಲ್ಲದೆ 43 ವಾಹನಗಳು NDPS ಪ್ರಕರಣಗಳು, ಗಾಂಜಾ ಪ್ರಕರಣಗಳನ್ನು ಕೂಡ ಮೊಕದ್ದಮೆ ದಾಖಲಿಸಿ 1.5 kg ಗಾಂಜಾ ಕೂಡ ಸೀಸ್ ಮಾಡಿದ್ದೀವಿ. ಏನಕ್ಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಅಬಕಾರಿ ಇಲಾಖೆಯಲ್ಲಿ ಮಾಡ್ತಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ದಕ್ಷರಿದ್ದಾರೆ. 100% ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಗೋಮದ್ಯಗಳನ್ನು ಕರ್ನಾಟಕಕ್ಕಾಗಲಿ ಅಥವಾ ಇನ್ನಿತರ ಸ್ಟೇಟ್ಗೆ ಏನು ಹೋಗ್ತಾ ಇದೆಯೋ ಆ ಒಂದು ಇದಕ್ಕೆ ಕಡಿವಾಣ ಹಾಕೋದಕ್ಕಲ್ಲಿ ಎಲ್ಲರೂ ನಾವು ಪ್ರಯತ್ನ ಪಡ್ತೀವಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಕೂಡ ನಮಗೆ ಮುಖ್ಯ ಆಗುತ್ತೆ. ನೀವು ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡೋದ್ರ ಜೊತೆಗೆ ಈ ಥರದ ಮಾಹಿತಿಗಳು ನಿಮ್ಮಲ್ಲಿ ಏನಾದರೂ ಬಂದರೆ ಮಾಧ್ಯಮದವ್ರಿಗೆ ಬರ್ತಾ ಇರುತ್ತೆ, ಆ ಮಾಹಿತಿ ಕೊಟ್ಟರೆ ಖಂಡಿತ ನಾವು ಅದನ್ನು ಕೂಡ ಸೀಸ್ ಮಾಡ್ತೀವಿ. ಸೊ ಇದನ್ನು ಯಾರ್ಯಾರು ಅಕ್ರಮ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಒಂದು ಎಚ್ಚರಿಕೆ ಕೊಡ್ತೀವಿ. ಇನ್ನು ಮುಂದೆ ಇದು ನಡೆಯಲ್ಲ. ಲೀಗಲಾಗಿ ಏನಿದೆಯೋ ಆ ಲೀಗಲಾಗಿ ಮಾಡಿದ್ರೆ ಅಷ್ಟಕ್ಕೆ ಅದು ನೀವು ಉಳ್ಕೊಳ್ತೀರಾ. ಅಕ್ರಮವಾಗಿ ಮಾಡಿದ್ರೆ ಡೆಫಿನೆಟಾಗಿ ನಿಮ್ಮನ್ನು ಜೈಲಿಗೆ ಕಳಿಸೋ ಜವಾಬ್ದಾರಿ ನಮ್ಮದಾಗುತ್ತೆ, ಅಬಕಾರಿ ಇಲಾಖೆದಾಗುತ್ತೆ ಅಂತೇಳಿ. ಕ್ರೈಮ್ ಏನಾಗುತ್ತೆ ಅಂದರೆ ಗುಟ್ಟಾಗಿ ಮಾಡ್ತಾ ಇರ್ತಾರೆ. ಯಾರೋ ಮಾಹಿತಿ ಕೊಟ್ಟಾಗ ಡೆಫಿನೆಟಾಗಿ ಯಾರೋ ಯೂನಿಫಾರ್ಮ್ ಸರ್ವಿಸ್ ಇದ್ದವರು ಕೂಡ ಅದನ್ನು ರೈಡ್ ಮಾಡಿ ಹಿಡಿತಾರೆ. ಸೊ ಮಹಾರಾಷ್ಟ್ರದವರಿಂದ ಬಂದು ಮೈಸೂರು ಹಿಡಿದ್ರು ಅಂದ ತಕ್ಷಣ ಮೈಸೂರು ಯಾರೂ ಕೆಲಸ ಮಾಡ್ತಿಲ್ಲ ಅಂತಲ್ಲ. ಸೊ ಇಲ್ಲಿಂದ ದಾಟಿ ಅಲ್ಲಿಗೆ ಹೋಯ್ತು ಅಂದಾಗ ನಾವು ಕಣ್ ತಪ್ಪಿಸಿ ಹೋಗಿರ್ಬೋದು. ಈಗ ನಮ್ಮ ಗಮನಕ್ಕೆ ಬಂತು 2 ಲಾರಿ ಸೀಸ್ ಮಾಡಿದ್ದೀವಿ. ಕರಾವಳಿ ಏನು ಕಾರವಾರ ಎಕ್ಸೈಜ್ ಅವರು ಇದ್ದಾರೆ, ಎಕ್ಸೈಜ್ ಅವರೇ ಇದನ್ನು ಸೀಸ್ ಮಾಡಿದ್ದಾರೆ. ಸೊ ಮಾಹಿತಿ ಬಂದು ಯಾರೂ ಬಿಟ್ಟಿಲ್ಲ. ಇದನ್ನು ಕಣ್ ತಪ್ಪಿಸಿ ಯಾವ ಥರ ಹೋಗಿದೆ ಅನ್ನೋದನ್ನು ಈಗ ಏನು 2 ಕೇಸ್ ಮಾಡಿದ್ದೀವಿ, ಈ ಕೇಸ್ ಮುಖಾಂತರನೇ ಇದನ್ನೆಲ್ಲ ಅಕ್ರಮಗಳನ್ನು ಬಯಲಿಗೆಳಿಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದನ್ನು ನಾವು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ, ಮಾಡೋಕ್ಕೂ ಈಗ ಆಗಲ್ಲ. ಈಗ ಏನು ಹೇಳಿದ್ರಿ, ಕೇರಳದಲ್ಲಿ ಹಿಡಿದ್ರು, ಇದರಲ್ಲಿ ತಮಿಳುನಾಡಲ್ಲಿ ಹಿಡಿದ್ರು ಅಂತ ಏನು ಆರೋಪಗಳು ಕಂಡು ಬರ್ತಾ ಇದ್ದಾವೆ, ಆ ಆರೋಪ ಕಡಿವಾಣ ಹಾಕಲಿಕ್ಕೆ ಈ ಇನ್ವೆಸ್ಟಿಗೇಷನ್ನ ಒಂದು ಮೆಟ್ಲಾಗಿ ಮಾಡ್ತಾ ಇದ್ದೀವಿ. ಸೊ ಅದು ಮುಂದಿನ ದಿನಗಳಲ್ಲಿ ಅದು ಆಗ್ದಂಗೆ ನೋಡ್ಕೊಳ್ತೀವಿ ಸರ್. ಈಗ ಆ ದೃಷ್ಟಿನಲ್ಲಿ ಸದಾಶಿವ ಕೊರ್ತಿ ಅಭಿನಂದನ್ ಅವರು ಕೂಡ ಈವನ್ ಈ ಕೇಸ್ಗಳು ಈ ಹಿಡಿಲಿಕ್ಕೂ ಕೂಡ ಅವರು ಸ್ವಲ್ಪ ಕಾರಣಕರ್ತರಾಗ್ತಿದ್ದಾರೆ. ಅದು ಯಾರೇ ಇದ್ರೂ ಕೂಡ ಆ ವಿಚಾರದಲ್ಲಿ ಮುಂದೆ ಆಗಿಲ್ಲ. ಹೈಕೋರ್ಟಲ್ಲಿ ಹೋಗಿ ಅದನ್ನ ಸ್ಕ್ವಾಶ್ ಮಾಡಿದ್ದಾರೆ. ಸರ್ ಅವರು ಹಿಡಿದ್ರು, ಆದ್ರೆ ಅವ್ರಿಗೆ ನೀವು ಕೊಟ್ಟಿರೋದೇನಂದ್ರೆ ವರ್ಗಾವಣೆ, ಬೇರೆ ಕಡೆ ವರ್ಗಾವಣೆ ಮಾಡಿದ್ರಿ ಮತ್ತು ಅವರಿಗೆ ಹಿಂಸನೆ ಆಯಿತು, ಅವ್ರಿಗೆ ಸಸ್ಪೆಂಡ್ ಆಗ ಆ ಥರದ್ದು ಆಗದಾಗ ಇನ್ನು ಮುಂದೆ ನಾವು ನೋಡ್ಕೊಳ್ತೀವಿ, ಅದು ಬೇರೆ ವಿಚಾರ. ಅದಲ್ಲ, ಈ ಕೇಸಲ್ಲಿ ಏನಕ್ಕೆ ಹಂಗಾಗಿದೆ ಅಂದರೆ ಹೈಕೋರ್ಟ್ ಇದನ್ನು ಸ್ಕ್ವಾಶ್ ಮಾಡಿತು. ಇಂಡಸ್ಟ್ರಿಯಲ್ ಒಂದು ಐಡಿಆರ್ ಆಕ್ಟ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಒಂದು ಆಕ್ಟ್ ತಂದು ಏನು ಮಾಡಿದ್ರು, ಸ್ಪಿರಿಟ್ ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ. ಅದಾದ ನಂತರ ಸುಪ್ರೀಂ ಕೋರ್ಟಲ್ಲಿ ಸ್ಪಿರಿಟ್ ಅಂತಕ್ಕಂಥದ್ದು ಆಯಾ ರಾಜ್ಯದ ವಿಚಾರ, ಆ ರಾಜ್ಯದಲ್ಲಿ ಏನು ಕ್ರಮ ತಗೊಳ್ತಾರೋ ಆ ಕ್ರಮನ ಎತ್ತಿಡಿತೀವಿ ಅಂತೇಳಿ ಹೈಕೋರ್ಟ್ ಇತ್ತೀಚೆಗೆ ಎತ್ತಿಡಿದಿದೆ. ಸೊ ಅದ್ರ ಮೇಲೆ ನಾವು ಸ್ಪೆಷಲ್ ಲೀವ್ ಪಿಟಿಷನ್ ಆಗ್ತಾ ಇದ್ದೀವಿ. ನಾವು ಆ ಕೇಸನ್ನು ಬಿಟ್ಕೊಟ್ಟಿಲ್ಲ. ಈಗ ಸುಪ್ರೀಂ ಕೋರ್ಟ್ಗೆ ನಾವು ಸ್ಪೆಷಲ್ ಲೀವ್ ಪಿಟಿಷನನ್ನು ಕಾನ್ ಮುಖಾಂತರ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಸಕ್ಸಸ್ ಆಗ್ತೀವಿ. ಅದು ಬಿಟ್ಟರೆ ನಾವು ಪ್ರಾಮಾಣಿಕ ಅಧಿಕಾರಿಗಳಿಗೆ, ಅದು ಸದಾಶಿವ ಕೊರ್ತಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಖಂಡಿತ ಇನ್ನು ಮುಂದೆ ನ್ಯಾಯ ಸಿಗುತ್ತೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆ ಥರದ್ದು ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಸೀನಿಯರ್ ಆಫೀಸರ್ಸ್ ಆಗಿ ನಮ್ಮ ಕರ್ತವ್ಯ ಇರುತ್ತೆ, ಅದನ್ನು ಮಾಡ್ತೀವಿ ಅಂತ. ಬಟ್ ನಾನು ಹೇಳ್ತೀನಿ, ಒಬ್ಬರು ಒಂದು ಇಲಾಖೆಗೆ ಇನ್ನೊಂದು ಇಲಾಖೆಯವರು ಒಂದೊಂದು ಡಿಪಾರ್ಟ್ಮೆಂಟ್ ತಕ್ಕಂಥ ಏನು ಒಂದು 3 ಮತ್ತೊಂದು ಜನ ಅಂದರೆ ಕಡಿಮೆ ಸಿಬ್ಬಂದಿಗಳು ಇಷ್ಟು ಕೇಸ್ ಮಾಡಿದ್ದೀವಿ ಅಂತ ನಿಮ್ಮ ಮುಂದೆನೇ ನಾವು ಹೇಳಿದ್ದೀವಿ. ಸೊ ಯಾರೂ ಕೂಡ ಎಕ್ಸೈಜ್ ಇಲಾಖೆಯಲ್ಲಿ ಅದಕ್ಷರಿಲ್ಲ, ದಕ್ಷರಿದ್ದಾರೆ. ಅದು ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಯಾಕೆ ಹೇಳಿದ್ರು ನಂಗೆ ಗೊತ್ತಿಲ್ಲ. ಆ ಮೂಮೆಂಟಲ್ಲಿ ಆ ಟೈಮಲ್ಲಿ ಏನಿತ್ತು ಅಂತ ನಂಗೆ ಗೊತ್ತಿಲ್ಲ. ಅದನ್ನು ನಾವು ಪರಿಗಣನೆ ತಗೊಳ್ಳಲ್ಲ. ಡೆಫಿನೆಟಾಗಿ ನಮ್ಮ ಜನ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅದಕ್ಕೆ ಸಾಕ್ಷಿ ಈಗೇನು ನಾವು ಹಿಡಿದಿದ್ದೀವೋ ಅದೇ ಸಾಕ್ಷಿ. ಈಗ ಏನಾಗ್ತಿದೆ ನಮ್ಮವ್ರಿಗೆ, ಅದ್ರಲ್ಲಿ ನೀವು ಹೇಳ್ದಂಗೆ ಅದು ನಮ್ಗೆ ಹಲವಾರು ಪಬ್ಲಿಕ್ಸ್ನ ದೂರ ಬಂದಾಗ ನಾವು ಲೋಕಲ್ ನಮ್ಮ ಏನು ಕಾರವಾರದವ್ರಿಗೆ ಏನಿದೆ ಅದು ಮಾಹಿತಿ ನೀಡಿದ್ದೀವಿ. ಅವರು ಏನು ಹೇಳ್ತಿದ್ದಾರೆ ಅಂದರೆ, ನಾವು ಎಲ್ಲೆಲ್ಲಿ ದೂರ ಬರುತ್ತೆ ಅಲ್ಲೆಲ್ಲ ಹೋಗಿ ರೈಡ್ ಮಾಡ್ತಾ ಇದ್ದೀವಿ ಸರ್, ಮನೇಲಿ ಇಟ್ಟಿರಲ್ಲ, ಅವರು ಯಾವ ಕಡೆ ಇಟ್ಟಿದ್ದಾರೆ ಅಂದರೆ ಗೊತ್ತಾಗ್ತಾ ಇಲ್ಲ. ಬಟ್ ಇರೋದನ್ನು ಸೀಸ್ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ಕೆಲವು ಕೇಸ್ಗಳು ಮಾಡಿದ್ದಾರೆ. ನಿಮಗೆ 15A ಕೇಸ್ ಅಂತ ಏನು ಹೇಳ್ತೀವಿ, ಅದು ಆಲ್ಮೋಸ್ಟ್ ಆ ಥರದ ಕೇಸು ನಿಮಗೆ ಹೆಚ್ಚು ಕಡಿಮೆ ಇದುವರೆಗೆ 980 ಕೇಸ್ ಮಾಡಿದ್ದಾರೆ. ಈ ಥರ ಮನೆಗಳಲ್ಲಿ ಇಟ್ಟು ಅಂದರೆ ಸಣ್ಣ ಪ್ರಮಾಣದ. ಹಂಗಾಗಿ ನಿಮ್ಗೆ ಬೆಳಕು ಬಂದಿರಲ್ಲ. ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಮಾಹಿತಿ ನಿಮ್ಗಳು ಬಂತು ಅಂದರೆ ದಯವಿಟ್ಟು ಕೊಟ್ಟು ಡೆಫಿನೆಟಾಗಿ ಮಾಡಿಸ್ತೀವಿ.
ಯಾರೇ ಪ್ರಭಾವಿಗಳಿದ್ರೆ ಇಲ್ಲಿಗಲ್ಗೆ ಯಾರು ಕೂಡ ಪಬ್ಲಿಕ್ ಆಗಿ ಸಮಸ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ಅವ್ರ ಮೇಲೆ ಹಲ್ಲಾಗಿತ್ತು ಹಿಂದೆ, ಭಾಳ ಹಿಂದೆ. ಈಗ ಕೈ ಹಾಕಲ್ಲ. ಎಕ್ಸೈಸರ್ ಯಾಕೆ ಕೈ ಹಾಕ್ತಾರೆ ಅಂದರೆ ಬಿಕಾಸ್ ಆಫ್ ನಮ್ಮಲ್ಲಿ ವೆಪನ್ಸ್ ಇಲ್ಲ. ಪೊಲೀಸ್ ಅಷ್ಟು ಸಿಬ್ಬಂದಿಗಳು ನಮ್ಮಲ್ಲಿ ಇಲ್ಲ. ಇವೆರಡನ್ನ ಇಟ್ಕೊಂಡು ಈಸಿಲಿ ಅಟ್ಯಾಕ್ ಮಾಡ್ತಾರೆ ಅವರು ನಮ್ಮನ್ನು ಎದುರಿಸ್ಬೇಕು ಅಂತ. ಬಟ್ ಅವ್ರು ಅಷ್ಟೆಲ್ಲ ಮಾಡಿದ್ರೂ ಕೂಡ ವಿತೌಟ್ ವೆಪನ್ನು, ವಿತೌಟ್ ಯಾವುದೇ ಸೌಲಭ್ಯಗಳಿಲ್ಲದರೂ ಕೂಡ ನಮ್ಮವರು ಎದುಗುಂದಿದೆ ಕೆಲಸ ಮಾಡ್ತಿದ್ದಾರೆ. ನೀವು ಹೇಳಂಗೆ ನಮ್ಮಲ್ಲಿ ಕೇಸ್ ಆಗಿದ್ದಾವೆ, ಆದರೂ ನಾವು ಯಾರು ಎದುರ್ಕೊಂಡು ಕೇಸ್ ಬಿಟ್ಟಿಲ್ಲ. ಬಟ್ ವೆಪನ್ಸ್ ಎಲ್ಲ ಬಂದಮೇಲೆ ಅವರ ಆಟಗಳು ನಿಮ್ಮ ವಿತ್ ಪೊಲೀಸ್ ಅವ್ರ ಜೊತೆಗೆ ಕೊಡೋದು. ಈಗ ನಾನು ಟ್ರೈನಿಂಗ್ ತಗೊಂಡಾಗ ನನ್ನ ಜೊತೆ 13 ಜನ ಪೊಲೀಸ್ DYSPಗಳಿದ್ವಿ, 12 ಜನ ನಾವು ಎಕ್ಸೈಜ್ DYSPಗಳಿದ್ವಿ. ಇಬ್ಬರಿಗೂ ಒಂದೇ ಟ್ರೈನಿಂಗು, ಒಂದೇ ಎಕ್ಸಾಮು, ಎಲ್ಲ ರೀತಿಯೂ ಅವ್ರು ಹೆಂಗೆ ರೆಡಿ ಆಗ್ತಾರೆ ನಾವು ಹಂಗೆ ರೆಡಿ ಆಗ್ತಾಯಿದ್ವಿ. ಎಲ್ಲಿ ನಾವು ಓವರ್ ದಿ ಟೈಮ್ ಎಲ್ಲಿ ಫೇಲ್ಯೂರ್ ಆಗ್ತಾಯಿದ್ದೀವಿ ಅಂದರೆ ಫೀಲ್ಡಿಗೆ ಬಂದಮೇಲೆ ನೀವು ಹೇಳಂಗೆ ನಮಗೆ ವೆಪನ್ಸ್ಗಳು ಕೊರತೆ ಇದೆ ಮತ್ತು ಟ್ರೈನಿಂಗ್ ಕಂಟಿನ್ಯೂ ಮಾಡೋದಕ್ಕೆ ಕೊರತೆ ಇದೆ. ಪೊಲೀಸಲ್ಲಿ ಎವ್ರಿ ಮಂತ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾವು ಹೈಯರ್ ಲೆವೆಲ್ ಏನು ಥಿಂಕ್ ಮಾಡಿದ್ವಿ, ನಮ್ಮದೇ ಆದ ಒಂದು ಅಕಾಡೆಮಿ ಕೊಡಿ, ಪೊಲೀಸ್ ಅಕಾಡೆಮಿ ಹೆಂಗಿದೆ ಆ ಥರ ಒಂದು ಅಬ್ಕಾರಿ ಅಕಾಡೆಮಿ ಮಾಡಬೇಕು ಅನ್ನೋ ಒಂದು ಚಿಂತನೆಯೂ ಕೂಡ ನಡೀತಾ ಇದೆ. ಸದ್ಯದಲ್ಲಿ ಆಗದೆ ಇರ್ಬೋದು, ಓವರ್ ದಿ ಇಯರ್ಸ್ ಅದು ಆಗುತ್ತೆ. ಅಲ್ಲಿವರೆಗೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಸಹಾಯ ತಗೊಂಡು ಪೊಲೀಸವ್ರ ಮುಖಾಂತರ ಟ್ರೈನಿಂಗ್ ಕೊಡಿಸ್ತೀವಿ. ವೆಪನ್ ಕೊಟ್ಟ ತಕ್ಷಣ ಪ್ರತಿ ತಿಂಗಳು ಅವ್ರಿಗೆ ಟ್ರೈನಿಂಗ್ ಕೊಡುವಂಥದ್ದು, ಆ ವೆಪನ್ನ ಯಾವ ಥರ ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ದನ್ನು ಟ್ರೈನಿಂಗ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದಾಗುತ್ತೆ. ಪ್ರತಿ ತಾಲೂಕಲ್ಲೂ ಒಂದು ಪೊಲೀಸವ್ರು ಹೆಂಗೆ ಬೀಟ್ ಮಾಡ್ತಾರೆ ಆ ಥರ ನಮ್ಮದು ಒಂದು ಪಾಯಿಂಟ್ ಬೀಟ್ ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಆ ಬೀಟ್ ಬುಕ್ದಲ್ಲಿ ಪ್ರತಿಯೊಬ್ಬ ಆಫೀಸರ್ಸ್ ಫೋನ್ ನಂಬರ್ ಹಾಕಿರ್ತಾರೆ. ಯಾರೇ ಒಂದು ಹಳ್ಳಿ ಆಗಿರ್ಬೋದು ಅಥವಾ ಸಿಟಿ ಆಗಿರ್ಬೋದು, ವಾರ್ಡಲ್ಲೂ ಕೂಡ ಅದು ಕೊಟ್ಟಿರ್ತೀವಿ. ಅದಕ್ಕೆ ಮಾಹಿತಿ ನೀಡಿದ್ರೆ ನಾವು ಇಮಿಡಿಯೇಟಾಗಿ ಅದು ಕ್ರಮ ತಗೊಳ್ತೀವಿ. ನಾವು ಅದನ್ನು ಇನ್ವೆಸ್ಟಿಗೇಷನಲ್ಲಿ ಒಳ್ಳೆ ಆಫೀಸರ್ಸ್ ಹಾಕಿ ಡೆಫಿನೆಟಾಗಿ ಮಾಡ್ತೀವಿ. ಮುಂದಿನ ದಿನ ನಿಮ್ಮನ್ನೇ ಕರಿತೀವಿ ಯಾರ್ಯಾರಿದ್ದಾರೆ ಏನು ಅಂತ. ಈಗ ತುಂಬ ಕೇಸ್ಗಳಲ್ಲಿ ನಿಮ್ಮ ಪ್ರೆಸ್ ರಿಪೋರ್ಟ್ಗಳು ಬರ್ತವೆ. ಆರೋಪಿನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೀವಿ. ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. 2 ಆರೋಪಿಗಳಲ್ಲಿ 2 ಇರ್ತಕ್ಕಂಥ ಅದು ನಿಮ್ಗೆ ಡೀಟೇಲ್ಸ್ ಕೊಡ್ತೀವಿ ಲೆಟರ್ನಲ್ಲಿ, ಯಾರನ್ನು ಹಿಡಿದಿದ್ದೀವಿ, ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದೀವಿ ಅಂತ. ಕೆಲವು ಇದರಲ್ಲಿ ಆ ಥರ ಓಡೋಗ್ತಾರೆ. ಬಟ್ ಅದು ನಮ್ಮ ಇದಲ್ಲ, ತಪ್ಪಲ್ಲ. ಬಟ್ ಯಾರ್ಯಾರು ಆರೋಪಿಗಳು ಸಿಕ್ಕಿರೋ ಕೇಸ್ಗಳು ಸುಮಾರು ಇದಾವೆ, ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ಕೊಡ್ತಾರೆ. ಅದು ಆಗ್ದಂಗೆ ಮಾಡಬೇಕಂತ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ. ಸೊ ಅದನ್ನು ಮಾಡ್ತಾರೆ. ಕೆಲವು ಟೈಮಲ್ಲಿ ನಿಮಗೆ ಗೊತ್ತಿರುತ್ತೆ ಓಡೋದು, ಅದು ರೇರ್ ಕೇಸ್, ಅದು ಆಗಬಾರ್ದು ಅಂತ ಎಚ್ಚರಿಕೆ ಕೊಟ್ಟಿದ್ವಿ. ಇನ್ನು ಮುಂದೆ ಆ ಥರ ಆಗಲ್ಲ. ಅರಣ್ಯ ಪ್ರದೇಶಗಳು ಸಿಬ್ಬಂದಿಗಳನ್ನ ನಾವು ಅವ್ರಿಗೆ ಒಂದು ಇದು ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ಬೇರೆ ಜಿಲ್ಲೆಯಿಂದನೂ ಸಿಬ್ಬಂದಿಗಳನ್ನ ಹಾಕ್ತಾಯಿದ್ದೀವಿ. ಅವ್ರು ಕೆಲಸ ಮಾಡೋದ್ರ ಜೊತೆಗೆ ನೀವು ಸಪೋರ್ಟ್ ಮಾಡಿ ಅಂತೇಳಿ ಪ್ರತಿ 15 ದಿನಗಳಿಗೊಮ್ಮೆ ಟೀಮನ್ನು ಚೇಂಜ್ ಮಾಡಿ ಇದು ಕೊಡ್ತಾಯಿದ್ದೀವಿ. ಇದಲ್ಲದೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ 20ರಿಂದ 30 ಕಾಡು ದಾರಿಗಳಿದೆ ಮತ್ತು ಸಮುದ್ರದ ದಾರಿಗಳಿದೆ. ಹಿಂದೆ ಡೆಂಗಿ ಸ್ಕ್ವಾಡ್ ಅಂತಿದ್ದು, ಅದನ್ನು ಇತ್ತೀಚೆಗೆ ಗೌರ್ಮೆಂಟ್ ತೊಗೊಂಡಿದ್ದಾರೆ. ಅದಕ್ಕೆ ಒಂದು ಬೇಡಿಕೆ ಕೊಟ್ಟಿದ್ದೀವಿ ನಾವು, ಅದು ಡೆಂಗಿ ಸ್ಕ್ವಾಡ್ ನಮ್ಗೆ ಕೊಡಿ ಅಂತೇಳಿ. ಸೊ ಅದೆಲ್ಲವೂ ಆದರೆ 100% ಅದು ತಿಕ್ಬೋದು. ಇದಕ್ಕೆ ಎಕ್ಸೈಜ್ ಇಲಾಖೆ, ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರ ಸಹಕಾರ ನಮ್ಗೆ ವೆರಿ ಇಂಪಾರ್ಟೆಂಟ್. ಗೋವಾದಿಂದ ಏನು ಬಾರ್ಡ್ರ್ ವಿಲೇಜ್ಗಳಿದೆ, ಆ ಬಾರ್ಡ್ರ್ ವಿಲೇಜ್ಗಳಲ್ಲಿ ಯಾರ್ಯಾರು ಇದನ್ನು ತಂದು ಮಾರ್ತಾ ಇದ್ದಾರೆ ಕಿಂಗ್ಪಿನ್ಗಳು, ಅದನ್ನು ಮಾಹಿತಿ ನಮ್ಗೆ ಎಲ್ಲೆಲ್ಲಿ ಸಿಗುತ್ತೆ ಆ ಸಿಕ್ಕಿದ ಕಡೆ ಎಲ್ಲ ನಾವು ರೈಡ್ ಮಾಡಿದ್ದೀವಿ, ಬಲಿ ಆಗ್ತಾಯಿದ್ದೀವಿ. ಸೊ ಈ ನಿಟ್ಟಲ್ಲಿ ನಿಮಗೂ ಆ ಥರದ ಮಾಹಿತಿಗಳು ಬಂದರೆ ಕೊಡಿ, ಖಂಡಿತ ನಾವು ಮಾಡ್ತೀವಿ. ಅಧಿಕವಾಗಿ ರಾಜ್ಯಕ್ಕೆ ಆದಾಯ ಕೊಡ್ತೀವಿ. ಸೊ ಬೇಸಿಕ್ ಫೆಸಿಲಿಟೀಸ್ ನಮ್ಮಲ್ಲಿ ಇಲ್ಲ. ಅದಕ್ಕೋಸ್ಕರ ನಾವೊಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ. ಎಲ್ರಿಗೂ ಇನ್ಸ್ಪೆಕ್ಟರ್ ಮತ್ತು DYSPಗಳಿಗೆ ಶಸ್ತ್ರಾಸ್ತ್ರಗಳನ್ನು ಕೊಡಬೇಕು. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾವ ಥರ ಇದೆ ಆ ಥರ ನಮಗೂ ಕೊಡಬೇಕು. ಮತ್ತು ಕೆಲವು ಬಿಹಾರ್ ಮತ್ತು ಆಂಧ್ರ ಪ್ರದೇಶದ ಕೆಲವು ಕಡೆ ಸ್ಕ್ಯಾನರ್ಗಳನ್ನು ಹಾಕಿದ್ದಾರೆ. ಏನಂದರೆ ಹ್ಯಾಂಡ್ಮೇಡ್ ಸ್ಕ್ಯಾನರು ಮತ್ತು ಈ ಹೇಗೆ ನಾವು ಏನು ಹುಷಾರಿಲ್ಲ ಅಂತ ಹೇಳಿದ್ರೆ ಒಂದು ಸ್ಕ್ಯಾನ್ ಮಾಡ್ತೀವಿ, ಆ ಥರ ಯಾವುದೇ ಲಾರಿಗಳು ಪಾಸ್ ಆದರೆ ಆ ಸ್ಕ್ಯಾನರ್ ಆಗುತ್ತೆ ಒಳಗಡೆ ಏನೇನಿದೆ ಅಂತ. ಸೊ ಆ ಥರ ಸ್ಕ್ಯಾನರ್ಗೆ ಒಂದು 20 ಕೋಟಿ ಆಗುತ್ತೆ, ಹ್ಯಾಂಡ್ಮೇಡ್ ಸ್ಕ್ಯಾನರ್ಗೆ 2 ಕೋಟಿ ಆಗುತ್ತೆ. ಅದನ್ನೆಲ್ಲ ಒಂದು ಬಜೆಟ್ ಪ್ರಿಪ್ರೇಷನ್ ಮಾಡಿ ಗೌರ್ಮೆಂಟ್ ಕೊಟ್ಟಿದ್ದೀವಿ. ಸದ್ಯದಲ್ಲೇ ಗೌರ್ಮೆಂಟು ಅದು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಸೊ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಆದರೆ ನಾವು ಫುಲ್ ಫ್ಲೆಡ್ಜ್ ಆಗಿ ಈ ಕೂಡ ಆಗ್ತೀವಿ. ಈಗ ಸ್ಕ್ವಾಡು, ಡೆಂಗಿ ಸ್ಕ್ವಾಡ್ 2 ಪ್ಲಸ್ ಶಸ್ತ್ರಾಸ್ತ್ರ ಆ್ಯಂಡ್ ಇದು ಹ್ಯಾಂಡ್ಮೇಡ್ ಸ್ಕ್ಯಾನರ್ಸ್ ಕೊಡಬೇಕು ಅಂತ ಒಂದು ಪ್ರಸ್ತಾವನೆ ಕೊಟ್ಟಿದ್ದೀವಿ. ಇತ್ತೀಚೆಗೆ ಇರ್ತಕ್ಕಂಥ ಗೌರ್ಮೆಂಟ್ ಲೆವೆಲ್ ಆಫೀಸರ್ಸ್ ಕೂಡ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಏನೇನು ನಿಮಗೆ ಆಧುನಿಕವಾಗಿ ಮಾಡರ್ನೈಸೇಷನ್ ಮಾಡಲಿಕ್ಕೆ ಏನು ಬೇಕು ಅದನ್ನೆಲ್ಲ ಕೇಳಿದ್ದಾರೆ. ಸೊ ಅದನ್ನೊಂದು ಸಿದ್ಧತೆ ಮಾಡಿ ಕೊಟ್ಟಿದ್ದೀವಿ. ಈ ಬಜೆಟಲ್ಲಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಆಗಲಿಲ್ಲ ಅಂದರೂ ಅದನ್ನು ಫಾಲೋ ಅಪ್ ಮಾಡಿ ಮಾಡ್ತೀವಿ. ಸೊ ನಾವು ಕೂಡ ಪ್ರೊಫೆಷನಲಿಸಮ್ ಆಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಬರೀ ಆದಾಯ ತಂದು ಕೊಡೋದು ಅಷ್ಟೇ ಅಲ್ಲ, ಕ್ರೈಮನ್ನು ಪೊಲೀಸವ್ರ ರೀತಿಯೇ ನಾವು ಹಿಡ್ಕೊಡ್ತಾ ಇದ್ದೀವಿ. ಇದಕ್ಕೆ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು, ಮೂಲಭೂತ ಸೌಕರ್ಯಗಳು ಬೇಕು, ಅದು ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದೀವಿ. ಆ ಡಿಮ್ಯಾಂಡನ್ನ ಗೌರ್ಮೆಂಟ್ ಪಾಸಿಟಿವ್ ಆಗಿ ಸ್ಪಂದಿಸಿದೆ. ಸದ್ಯದಲ್ಲಿ ಎಲ್ಲವೂ ಸರಿಯಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ.
ಅಂತ ಹೇಳಿದೀವಲ್ಲ, ಇದು ಯಾರು ಗೋವಾ ಲಿಕ್ಕರ್ಸನ್ನ ಮತ್ತು ಅಂಗಡಿ ಲಿಕ್ಕರ್ಸನ್ನ ಹಳ್ಳಿ ಕಡೆ ಎಲ್ಲ ಮಾರ್ತಿದ್ದಾರೆ ಅವ್ರ ಮೇಲೆ ಕೇಸ್ ದಾಖಲೆ ಮಾಡಿದ್ದಾರೆ. ಕೇಸ್ ಇದೆ. ಸೊ ಸೊಸೈಟಿಲಿ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಸೊಸೈಟಿ ಇರೋರ್ಗೂ ಕ್ರೈಮ್ ಇರುತ್ತೆ. ಅದನ್ನು ನಿಗ್ರಹ ಮಾಡೋದೇ ನಮ್ಮ ಕೆಲಸ. ಅದಕ್ಕೋಸ್ಕರ ಯೂನಿಫಾರ್ಮ್ ಸರ್ವಿಸಲ್ಲಿ ನಾವಿರುವಂಥದ್ದು. ಸೊ ಅದನ್ನು ಡೆಫಿನೆಟ್ ಮಟ್ಟ ಹಾಕ್ತೀವಿ. ಒಟ್ಟಾರೆ 90 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತನ್ನ ಜಪ್ತಿ ಮಾಡಲಾಗಿದೆ. ಕ್ಯಾಮರಾಮನ್ ಲತೇಶ್ ಚಾಟ್ಲಾ ಜೊತೆ ಸರ್ಫರಾಜ್ ಶೇಖ್, ಟಿವಿ 24 ಕನ್ನಡ, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.